ನಮಸ್ಕಾರ ಬಂಧುಗಳೇ, ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಹಾಸನ್ಗೆ ಅಣ್ಣ ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ಆಲ್ಮೋಸ್ಟು ಒಂದು ಸಾಯಂಕಾಲನೇ ಆಗಿತ್ತು, ಒಂದು 3 ಗಂಟೆ 3:15 ಆಗಿತ್ತು. ಸೊ ಹೋಗ್ತಾ ಹೋಗ್ತಾ ಹಸು ಕೂಡ ಜಾಸ್ತಿ ಆಗ್ತಾಯಿತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹೋಗ್ತಾ ಹೈವೇನಲ್ಲಿ ನಮಗೆ ಕಾಣಿಸಿತ್ತು ಬರ್ಗರ್ ಕಿಂಗ್ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂತು. ಸೊ ಬರ್ಗರ್ ಕಿಂಗಿಗೆ ಹೋಗೋಣ ಅಂತೇಳಿ ಗಾಡಿನ ಟರ್ನ್ ಮಾಡಿ ಬರ್ಗರ್ ಕಿಂಗಿಗೆ ಹೋದ್ವಿ. ಬರ್ಗರ್ ಕಿಂಗಿಗೆ ಹೋಗಿ ಆರ್ಡ್ರ್ ಮಾಡಿದ್ದೆ, ಪೇ ಮಾಡಿ ಚೆನ್ನಾಗಿ ತಿಂದ್ವಿ. 3:30 ಆಗಿತ್ತು. ಹೊಟ್ಟೆ ಬೇರೆ ಜಾಸ್ತಿ ಹಸ್ತಿತ್ತು. ಅಣ್ಣ ಮನೇಲಿ ಸಾಯಂಕಾಲ ಊಟ ಇತ್ತು. ಸೊ ಇದು ಬರ್ಗರ್ ಕಿಂಗ್ ಹೈವೇನಲ್ಲಿ ಉದಯಪುರದ ಹತ್ರ ಇದೆ, ಚನ್ನರಾಯಪಟ್ಟಣ ಆದಮೇಲೆ. ನೀವು ಕೂಡ ಬೇಕಾದರೆ ವಿಸಿಟ್ ಮಾಡಿ. ಆರ್ಡ್ರ್ ಮಾಡಿದ್ದೆಲ್ಲ ಬಂತು. ನಾನು ಏನು ಆರ್ಡ್ರ್ ಮಾಡಿದೆ, ನಾರ್ಮಲ್ ಕ್ಲಾಸಿಕ್ ಬರ್ಗರ್ ಆರ್ಡ್ರ್ ಮಾಡಿದ್ದೆ. ಸೊ ಫ್ಯಾಮಿಲಿಯಲ್ಲಿ ಬೇರೆ ಆರ್ಡ್ರ್ ಮಾಡಿಕೊಂಡ್ರು ಅವ್ರಿಗೆ ಬೇಕಾಗಿದ್ದನ್ನು. ಸೊ ಚೆನ್ನಾಗಿ ತಿಂದ್ಬಿಟ್ಟು ಒಂದೇ ಕೊಕ್ಕೋಕಲ ನನ್ನ ಮಗ ಮಾತ್ರ ತೊಗೊಂಡಿದ್ದು. ಅಲ್ಲಿಂದ ಹೊರಟ್ವಿ. ಸೊ ಬಂದ್ವಿ ಊರು ಹೈವೇ ಬೇಲೂರು ಹತ್ರ, ಬೇಲೂರು ಹೈವೇನಲ್ಲಿ ಬಂದು ಊರ ಕಡೆ ಟರ್ನ್ ಆದ ತಕ್ಷಣ ಏನೋ ಒಂಥರ ಅಲ್ಲ, ಹೆಣ್ಮಕ್ಳಿಗೆ ತಾಯಿ ಮನೆಗೆ ಹೋಗೋದು, ಅಣ್ಣದಿರ ಮನೆಗೆ ಹೋಗೋದು ಅಂದರೆ ಒಂಥರ ಖುಷಿ ವಿಚಾರ. ಸೊ ನಾವು ಕೂಡ ಹಾಗೆಯೇ ಓಡ್ತಾಯಿದ್ವಿ. ನಮ್ಮೂರು ರೋಡಿದು. ಸೊ ನಮ್ಮೂರು ನಮಗೆ ಚೆಂದ ಅನ್ನೋ ಹಾಗೆ ಅವ್ರವ್ರ ಊರು ಅವ್ರಿಗೆ ಚೆನ್ನಾಗೇ ಇರುತ್ತೆ. ಸೊ ಇದು ನಮ್ಮೂರು. ಫಸ್ಟು ಇಲ್ಲೊಂದು ಕೆರೆ ಸಿಗುತ್ತೆ, ಕೆರೆ ಏರಿ ಮೇಲೆ ಹೋಗಬೇಕು. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಏನೋ ಒಂಥರ ಸ್ವರ್ಗ ಅನಿಸುತ್ತಲ್ಲ, ಆ ರೀತಿ ಅನಿಸುತ್ತೆ. ನಮ್ಮೂರಿಗೆ ಹೋಗಬೇಕಾದ್ರೆ ಹೋಗ್ತಾಯಿದ್ವಿ. ಹಾಗೆ ನಮ್ಮೂರವ್ರು ಸ್ವಲ್ಪ ಜನ ಸಿಕ್ಕಿದ್ರು, ಅವ್ರನ್ನ ಕೂಡ ಕಾರಲ್ಲಿ ಕೂರಿಸ್ಕೊಂಡು ಹೋದ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದು ಬಂದು ನಮ್ಮ ಅಣ್ಣನ ಮನೆ, ಕೊನೆ ಅಣ್ಣನ ಮನೆ. ಇದು ಊರ ಎಂಟ್ರೆನ್ಸಲ್ಲೇ ಅವ್ರ ಮನೆ ಇದೆ. ಸೊ ನಾವು ಈಗ ಹೋಗ್ತಾ ಇರೋದು ನಮ್ಮ 2ನೇ ಅಣ್ಣನ ಮನೆಗೆ. ಅವರು ಇವಾಗ ರೀಸೆಂಟಾಗಿ ತೋಟದ ಹತ್ರ ಮನೆ ಕಟ್ಟಿದ್ದಾರೆ. ಆ ಮನೆ ಓಪನಿಂಗ್ ಆಗಿ 21 ಡೇಸ್ ಆದಮೇಲೆ ಅವರು ಒಂದು ಪೂಜೆ ಮಾಡ್ತಾಯಿದ್ರು. ನಮ್ಮ ಕಡೆ ಎಲ್ಲ ನಾವು ಗೌಡ್ರಾಗಿರೋದ್ರಿಂದ ಏನು ಮಾಡ್ತೀವಿ, ಸಂತಿ ಉಡ್ಸೋದು ಅಂತೇಳಿ ಮಾಡ್ತೀವಿ. ಅದಕ್ಕೆ ನಾನ್ ವೆಜ್ ಕೂಡ ಮಾಡ್ತೀವಿ, ಅದನ್ನು ಮಾಡಬೇಕಿತ್ತು. ಸೊ ಹಾಗಾಗಿ ನಾವು ಹೋಗ್ತಾಯಿದ್ವಿ. ಇದು ನೋಡಿದ್ರಲ್ಲ, ಅದೊಂದು ಕೆರೆ ಅಂದರೆ ಇದು ಇನ್ನೊಂದು ಕೆರೆ. ಇದು ಏಳೂರು ಕೆರೆ ಅಂತ ಹೇಳ್ತಾರೆ ನಮ್ಮೂರಲ್ಲಿ. ಇದು 7 ಊರುಗಳಿಗೆ ಸೇರುತ್ತೆ, ಹಾಗಾಗಿ ಏಳೂರು ಕೆರೆ ಅಂತ ಹೇಳ್ತಾರೆ. ಇದು ನೋಡಿ, ಕೆರೆಯಿಂದ ಈ ಸೈಡಲ್ಲಿ ನೋಡಿದ್ರಂತೂ ಸ್ವರ್ಗನೇ ಧರೆಯಿಂದ ಕೆಳಗಡೆ ಇಳಿದಿದೆ ಅನ್ನೋ ಥರ ಅನಿಸುತ್ತೆ. ಹಾಗೆ ಹೋಗಬೇಕಾದ್ರೆ ಅಲ್ಲಿ 2 ಪುಟ್ಟ ದೇವಸ್ಥಾನ ಕಾಣಿಸ್ತಿದೆ. ಒಂದು ಈಶ್ವರ ದೇವಸ್ಥಾನ, ಇನ್ನೊಂದು ಇಲ್ಲಿ ಹಂಚು ಥರ ಕಾಣಿಸ್ತಿದೆಯಲ್ಲ, ಅದು ಬಂದು ಮಾರಮ್ಮನ ದೇವಸ್ಥಾನ. ನಾವು ತುಂಬ ವರ್ಷಗಳಿಂದ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಆ ಮಾರಮ್ಮನ ದೇವಸ್ಥಾನ ಕಟ್ಟಿಸಿರೋದು ಕೂಡ ನಮ್ಮ ದೊಡ್ಡಣ್ಣ. ಅದನ್ನು ಕಟ್ಟಿಸಿ ಅದರ ಶೀಟೆಲ್ಲ ಹಾಕಿಸಿ ಅದನ್ನು ಪ್ರೊಟೆಕ್ಟಿವ್ ಆಗಿ ನೋಡ್ಕೊಳ್ತಿದ್ದಾರೆ. ಖುಷಿಯಾಗುತ್ತೆ ಇಲ್ಲಿಗೆ ಹೋದ ತಕ್ಷಣ. ಏನೋ ಒಂಥರ, ಇಲ್ಲಿ ನೋಡಿ ಮನೆ ತೋರಿಸ್ತೀನಿ, ಇದೆ ಒಂಥರ ಸ್ವರ್ಗದಲ್ಲಿದ್ದಾರೆ ಅವರೆಲ್ಲ. ನಾವೆಲ್ಲ ಸಿಟಿನಲ್ಲಿ ಇದ್ಬಿಟ್ಟು ನರಕದೆಲ್ಲ ಇದ್ದೀವಿ. ಅಲ್ಲಿಂದ ನಾನು ಸೀದಾ ಬಂದವಳು ಮಾರಮ್ಮನ ಗುಡಿಗೆ ಬಂದೆ. ಮಾರಮ್ಮನ ಗುಡಿಗೆ ಬಂದ ತಕ್ಷಣ ದರ್ಶನ ಆಯಿತು. ಮಾರಮ್ಮ ಕೂಡ ಹೋಗಿ ನಿಂತು ಕೈ ಮುಗಿದ ತಕ್ಷಣ ಪ್ರಸಾದ ಕೂಡ ಕೊಟ್ಟರು. ಅದಾದಮೇಲೆ ಒಳಗಡೆ ಹೋಗಿ ನನಗೆ ತುಂಬ ನಂಬಿಕೆ ಕೂಡ ಹೌದು, ಈ ದೇವ್ರ ಮೇಲೆ ತುಂಬ ನಂಬ್ತೀನಿ ಕೂಡ. ನೀವೇನಾದ್ರು ಅಂದ್ಕೊಂಡ್ರೆ ಇಲ್ಲಿ ಹೂ ಪ್ರಸಾದ ಕೂಡ ಆಗುತ್ತೆ, ಹಾಗೆ ಕೆಲಸಗಳು ಕೂಡ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ ಬಂದು ಇಲ್ಲಿ ಪೂಜೆ ಮಾಡಿ ಹೋಗ್ತಾರೆ. ನನಗೂ ಕೂಡ ಫಸ್ಟ್ ಅಲ್ಲಿಗೆ ಹೋದ ತಕ್ಷಣ ದೇವ್ರ ದರ್ಶನ ಮಾಡಿದೆ, ತುಂಬ ಖುಷಿಯಾಯಿತು. ಅಷ್ಟರೊಳಗಡೆ ಮತ್ತು ನಮ್ಮ ಅಣ್ಣನ ಮೊಮ್ಮಕ್ಕಳು, ಸೊಸೆ, ಅಕ್ಕನ ಮಕ್ಕಳು, ಭಾವ ಎಲ್ಲ ಬಂದರು. ಇದು ನಮ್ಮ ಅಣ್ಣ ಅತಿ, ಅದು ನಮ್ಮ ಅಕ್ಕನ ಮಗಳು, ಎಲ್ಲರೂ ಬಂದರು. ಇಲ್ಲಿ ನಮ್ಮದು ಪುಟಾಣಿ ಗೊಂಬೆ ಒಂದಿತ್ತು. ಸೊ ಇವಾಗ ಮನೆ ಒಳಗಡೆ ಹೋಗೋಣ. ಆಲ್ರೆಡಿ ಒಂದು ಸಲ ಹೋಗಿ ಬಂದಿದ್ದೆ. ಸೊ ಹಾಗಾಗಿ ಇನ್ನೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮತ್ತೆ ವಾಪಸ್ ಹೋಗಿ ಮತ್ತೆ ಬಂದೆ. ಅದು ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಶುರುವಾಗಿತ್ತು. ಮುದ್ದೆ ಹಬ್ಬ ಮುದ್ದೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅಕ್ಕ ಮುದ್ದೆ ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಕೂತ್ಕೊಂಡು ಹೆಲ್ಪ್ ಮಾಡೋಣ ಅಂಥೇಳಿ ಮುದ್ದೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಮುದ್ದೆ ಎಲ್ಲ ಕಟ್ಟಿ ನೋಡಿ ಹೆಂಗೆ ಮುದ್ದೆ ಕಟ್ತಾಯಿದ್ದೀನಿ. ನನಗೂ ಕೂಡ ಚೆನ್ನಾಗಿ ಮುದ್ದೆ ಮಾಡೋದಕ್ಕೆ ಬರುತ್ತೆ. ಚಿಕ್ಕ ವಯಸ್ಸಿಂದಲೇ ಮುದ್ದೆ ಮಾಡೋದು ಕಲಿತಿದ್ದೆ. ಸೊ ಹಾಗಾಗಿ ಮುದ್ದೆ ಎಲ್ಲ ಕಟ್ಟಿ ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ವಿ. ಇನ್ನೊಂದು ಕಡೆ ನಮ್ಮ ಇನ್ನೊಬ್ರು ಅಕ್ಕ ಬಂದ್ಬಿಟ್ಟು ಕಬಾಬ್ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ತಾಯಿದ್ರು. ಕಬಾಬ್ ಕೂಡ ರೆಡಿಯಾಗಿ ನೋಡಿ ಬಯಸ್ತಾಯಿದ್ರು ನಮ್ಮ ಅಕ್ಕ. ಸೊ ಅದೊಂದು ಕಡೆ ಆದರೆ ನಾವು ಅಷ್ಟೊತ್ತಿಗೆ ಈ ಸಂತಿ ಉಡ್ಸೋದಕ್ಕೆ ಎಡೆ ಎಲ್ಲ ಇಡಬೇಕಲ್ಲ. ಸೊ ರಂಗೋಲಿ ನಾನೇ ಹಾಕಿದ್ದು ನೋಡಿ, ಚೆನ್ನಾಗಿ ಹಾಕಿದ್ದೀನ ಅಂತ ರಂಗೋಲಿ ಹಾಕಿ ಈಗ ಶಂಖ ಜಾಗಟೆ ಇದೆಲ್ಲ ಏನು ಬರುತ್ತಲ್ಲ ಅದಕ್ಕೆ ಹಾಕಿ ಎಲ್ಲ ತುಂಬಿ ಒಂದು ಕಡೆ. ನನಗೆ ಈ ಫಂಕ್ಷನ್ಗಳಲ್ಲಿ ಎಡೆ ಇಡಬೇಕಾದ್ರೆ ಹಣ್ಣುಗಳನ್ನೆಲ್ಲ ಕಟ್ ಮಾಡೋದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಹಣ್ಣುಗಳನ್ನೆಲ್ಲ ಈ ರೀತಿ ಡಿಸೈನಾಗಿ ಕಟ್ ಮಾಡಿ ಯಾವಾಗಲೂ ಇಡ್ತೀನಿ. ಹಾಗಾಗಿ ನಮ್ಮ ಮನೇಲಿ ಹಣ್ಣುಗಳನ್ನ ಕಟ್ ಮಾಡೋದಕ್ಕೆ ನನಗೆ ಕೊಡ್ತಾರೆ. ನೋಡಿ ಏನೋ ಮಾಡ್ತಾಯಿದ್ದೀನಿ, ಗೊತ್ತಿದ್ದರೆ ನೀವು ಹೇಳ್ಕೊಡಿ ಇನ್ನೇನು ಕಟ್ ಮಾಡೋದಂತ. ಫ್ಲವರ್ ಥರ ಕಟ್ ಮಾಡಿ ಪೂಜೆಗೆ ಎಲ್ಲ ರೆಡಿ ಮಾಡಿದ್ವಿ.
ಮೊದಲನೇದಾಗಿ ನಮ್ಮಮ್ಮ ಪೂಜೆ ಮಾಡಿದರು. ಫಸ್ಟು ಈ ರೀತಿ ಪೂಜೆ ಮಾಡ್ತೀವಿ. ನಾನ್ ವೆಜ್ ಎಡೆ ಇಡೋದಕ್ಕಿಂತ ಮುಂಚೆ ಫಸ್ಟು ಹಣ್ಣುಗಳನ್ನ ಇಟ್ಬಿಟ್ಟು ಸೌತೆಕಾಯಿ ಇದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ, ಅದಾದಮೇಲೆ ಈ ರೀತಿ ನಾನ್ ವೆಜ್ ಎಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಪೂಜೆ ಅಂತೂ ಚೆನ್ನಾಗಾಯಿತು, ಖುಷಿ ಆಯಿತು. ಇದು ನಮ್ಮ ಅಣ್ಣವ್ರ ಹೊಸ ಮನೆ, ಹಾಗೆ ಇದು ದೇವ್ರ ಮನೆ ತುಂಬ ದೊಡ್ಡದಾಗಿದೆ. ಇನ್ನೂ ಏನೂ ಅರೇಂಜ್ಮೆಂಟ್ ಮಾಡಿಲ್ಲ, ಏಕೆಂದರೆ ಹೊಸ ಮನೆ ಆಗಿರೋದ್ರಿಂದ. ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡ್ವಪ್ಪ, ಬ್ಯಾಟಿಂಗ್ ಮಾಡೋಣ ಅಂತೇಳಿ ಬ್ಯಾಟಿಂಗಿಗೆಲ್ಲ ರೆಡಿ ಆಯಿತು. ಅದು ನಮ್ಮ ಮನೆ ಪುಟಾಣಿ ಮುದ್ದು ನೋಡಿ, ಇಲ್ಲೊಂದು ಜೋಡಿ ಇದೆ, ಹಿಂಗೆ ಊಟ ಮಾಡ್ತಿದ್ದಾರೆ ನೋಡಿ. ಅವ್ಳು ನೋಡಿ ಅಷ್ಟೊಂದು ತಿಂತಾಳೆ ಅಂತ ಅನ್ಕೋಬಿಡಿ. ಅವಳು ನಾನ್ ವೆಜ್ ಪ್ರಿಯ ಅಲ್ಲ. ನಮ್ಮ ಮನೇಲಿ ಬಂದಮೇಲೆ ನಾವು ನಾನ್ ವೆಜ್ನ ಅಭ್ಯಾಸ ಮಾಡಿಸಿದ್ದೀವಿ ಅವಳಿಗೆ. ಸೊ ನಮ್ಮ ಪುಟಾಣಿ ಬಟಾಣೀಸ್ ಎಲ್ಲ ಕೂತ್ಕೊಂಡು ಈ ಕಡೆ ನನ್ನ ಹಾಳೆ ಮತ್ತು ನಮ್ಮ ಅಕ್ಕನಿಗೆ ಅಂತ ಹಾಳೆ ಹಾಕ್ಕೊಂಡ್ವಿ. ಕೂತ್ಕೊಂಡು ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಸಂಡೇ ಒಂಥರ ಹ್ಯಾಪಿಲಿ ಎಂಡಾಗೋ ಥರ ಇತ್ತು, ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ಕೂಲ್ ಡ್ರಿಂಕ್ಸ್ ಕೂಡ ತರಿಸಿದ್ವಿ. ಅದರಲ್ಲಿ 2 ಕೂಲ್ ಡ್ರಿಂಕ್ಸ್ ಇತ್ತು. ತಮಾಷೆ ಏನಂದರೆ ಇಲ್ಲೊಬ್ಬ ಬಂದಿದ್ದಾನೆ, ಆಚೆ ಇದ್ದವನು ಊಟ ನೋಡಿ ಒಳಗಡೆ ಬಂದು ಅಷ್ಟಕ್ಕೆ ಮಾತ್ರ ವೆಯ್ಟ್ ಮಾಡ್ತಿದ್ದ ನೋಡಿ. ಊಟಕ್ಕೆ ಕೂತ್ಕೊಂಡ್ರೆ ನಮ್ಮ ಮನೇಲಿ ಈ ಥರ ತರಲೆ ಮಾಡ್ತಾಯಿದ್ರು, ಈ ಥರ ತಪ್ಪಲೆಗಳೆಲ್ಲ ತಂದಿಟ್ಟು ನೋಡಿ ಇಷ್ಟೊಂದೆಲ್ಲ ತಿಂತಾರೆ ಇವರು ಅಂತೇಳಿ ತೋರಿಸೋದಕ್ಕೆ. ಸೊ ಹಾಗಾಗಿ ನಾನು ಕೂಡ ಹೆಂಗಿದ್ರು ವೀಡಿಯೋ ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ ಫನ್ನಿಗೆ ಅಂತೇಳಿ ಹಾಗೆ ವೀಡಿಯೋ ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಇಲ್ಲಿ 2 ಕೂಲ್ ಡ್ರಿಂಕ್ಸ್ ಇತ್ತು. ಕೂಲ್ ಡ್ರಿಂಕ್ಸಿಗೆ ನಾನೊಂದು ಎರಡು ಹೆಸರು ಇಟ್ಟಿದ್ದೆ. ಒಂದು ಮೌಂಟೇನ್ ಡ್ಯೂಗೆ ಬಂದುಬಿಟ್ಟು ನೋಡಿ ಅಲ್ಲಿ ಕಾಣಿಸುತ್ತಲ್ಲ, ಅದಕ್ಕೆ ನಾನು ಜಾಂಡೀಸು, ಹಾಗೆ ಕೊಕ್ಕೋ ಕೋಲಾಗೆ ಬಂದುಬಿಟ್ಟು ಕಾಲ್ರ ಅಂತ ಹೆಸರಿಟ್ಟಿದ್ದೆ. ಏನೋ ಒಂಥರ ಫನ್ನಿಯಾಗಿತ್ತು. ನಾವು ಯಾರ್ಯಾರು ಜಾಂಡೀಸ್ ಕುಡಿತೀರಾ, ಯಾರು ಕಾಲ್ರ ಕುಡಿತೀರಾ ಅಂತೇಳಿ ಎಲ್ಲ ತಮಾಷೆ ಮಾಡ್ಕೊಂಡು ಇದು ಮಾಡ್ತಾಯಿದ್ವಿ. ಗ್ಲಾಸಲ್ಲಿ ತೋರಿಸ್ತೀನಿ ನಿಮಗೆ, ಇರಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗ್ಲಾಸಲ್ಲಿ. ಅಲ್ಲಿ ನೋಡಿ, ಇದನ್ನು ನಾನು ಜಾಂಡೀಸ್ ಅಂತೇಳಿ ಹೆಸರಿಟ್ಟೆ. ಹಾಗೆ ಈ ಕೊಕ್ಕೋ ಕೋಲಾಗೆ ಬಂದು ಕಾಲ್ರ ಅಂತೇಳಿ ಹೆಸರಿಟ್ವಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಯಿತು. ಎಲ್ಲ ಮುಗಿಸ್ಕೊಂಡು ವಿಳ್ಳೆದೆಲೆ ಹಾಕೋದಕ್ಕೆ ಅಂತೇಳಿ ಬಂದ್ವಿ. ನಮ್ಮ ಅಕ್ಕ ನೋಡಿ ಇದನ್ನು ಎಕ್ಸ್ಪ್ಲನೇಷನ್ ಹಿಂಗೆ ಕೊಡ್ತಾಳೆ ಅಂತ. ಮಟನ್ ಚಿಕನ್ ಸಾಂಬಾರು ತಿಂದಾಗ ಎಲೆ ಹಾಕಂದ್ರೆ ಕಣ್ಣು ಬಿಡವ ಆಯಿತು. ಹೀಗೆ ದಿನ ಹೇಗೆ ಕಳೆದೋದು ಅಂತಲೇ ಗೊತ್ತಾಗಲಿಲ್ಲ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.